ಸಾಲಗ್ರಾಮ ಶಿಲಾಜಲ ಶ್ರೇಷ್ಠವೋ ಗಂಗಾಜಲ ಶ್ರೇಷ್ಠವೋ ಅನ್ನುವ ಚರ್ಚೆ ನಡೆಯುತ್ತೆ. ಬಹಳ ವಿವಾದ ಬಂದ್ಬಿಡುತ್ತೆ. ಆಚಾರ್ಯರು ಪುರಾಣಗಳ ವಾಕ್ಯವನ್ನು ಕೊಡ್ತಾ ಅಲ್ಲಿ ಸಾಲಗ್ರಾಮ ಶಿಲಾಜಲ ಶ್ರೇಷ್ಠ ಅಂದ್ಬಿಡ್ತಾರೆ. ಹಾಗಾದ್ರೆ ನಾವು ತೀರ್ಥಕ್ಷೇತ್ರ ಎಲ್ಲ ಕಡೆ ಯಾತ್ರೆ ಮಾಡಿಕೊಂಡು ಯಮುನಾ ಜಲ, ಗಂಗಾಜಲ ಎಲ್ಲ ಪುರಾಣಗಳನ್ನು ನೋಡಿದಾಗ ಆ ಎಲ್ಲ ಜಲಗಳು ಶ್ರೇಷ್ಠ ಅಂತ ಉಲ್ಲೇಖ ಇದೆ. ಅಂದಮೇಲೆ ಸಾಲಗ್ರಾಮ ಶಿಲಾಜಲ ಶ್ರೇಷ್ಠ ಅಂತ ಇಲ್ಲಿ ಆಚಾರ್ಯ ಹೇಳ್ತಾರೆ, ಸರಿನಾ ಅಂತ. ಯಾಕೆಂದರೆ ಗಂಗಾಜಲವನ್ನು ತಗೊಂಡು ಅದು ಭಗವಂತನ ಪಾದೋದ್ಭವೆ ಆದವಳು ಗಂಗೆ ಅಂದಮೇಲೆ ಅತ್ಯಂತ ಶ್ರೇಷ್ಠ, ಅದು ಬ್ರಹ್ಮದೇವರ ಕರಾರ್ಚಿತ ಅದು ಅಂತ. ಇಷ್ಟೆಲ್ಲ ಆದಾಗ ಬಹಳ ಶ್ರೇಷ್ಠ ಆಯಿತು. ಸಾಲಗ್ರಾಮ ಶಿಲಾಜಲ ಹೇಗೆ ಶ್ರೇಷ್ಠ, ನಾವು ಅರ್ಚನೆ ಮಾಡೋದಷ್ಟೇ ಅಲ್ವಾ ಮನುಷ್ಯರು ಅಂತ ಒಂದು ಪ್ರಶ್ನೆ ಬಂದಾಗ ಕೊನೆಗೆ ಉತ್ತರ ಕೊಡ್ತಾರೆ. ಏನು ಉತ್ತರ ಕೊಡ್ತಾರೆ ಅಂದರೆ ಅದು ಮಂದಾಧಿಕಾರಿಗಳಿಗೆ ಇದು ಹೇಳಿದ ವಿಷಯ. ಅಂದರೆ ಮಂದರಿಗಾಗಬೇಕಾದ್ರೆ ಸುಲಭವಾಗಿ ನಾವು ಮನೆಯಲ್ಲಿ ಇದ್ದ ಸಾಲಿಗ್ರಾಮವನ್ನೇ ಪೂಜೆ ಮಾಡಿ ಅದರ ಜಲವನ್ನೇ ಧರಿಸಿ ಅನಾಯಾಸವಾಗಿ ನಾವು ಭಗವಂತನ ಅನುಗ್ರಹ ಪುಣ್ಯಾದಿಗಳನ್ನು ಸಂಪಾದನೆ ಮಾಡಲಿಕ್ಕೆ ಬರಬೇಕಾದ್ರೆ ಇಷ್ಟೆಲ್ಲ ಯಾಕೆ ಕಷ್ಟಪಡ್ತೀರಿ ಅಂತ ಅಭಿಪ್ರಾಯ. ಹೋಗಬಾರ್ದು ಅನ್ನೋಲ್ಲಿ ತಾತ್ಪರ್ಯ ಇಲ್ಲ, ಆದರೆ ಸುಲಭವಾಗಿ ಇದನ್ನು ಬಿಡೋ ಹಾಗಿಲ್ಲ. ಇದನ್ನು ಬಿಡದೆ ನಾವು ಅದೆಲ್ಲವನ್ನು ಮಾಡಬೇಕು ಅನ್ನುವ ದೃಷ್ಟಿ